ಶ್ರೀ ಪ್ರತ್ಯಂಗಿರಾ ದೇವಿ ಅಭಯಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ಶ್ರೀ ಶ್ರೀ ಪ್ರತ್ಯಂಗಿರಾ ದೇವಿ ಮಹಾ ಸಂಸ್ಥಾನದ ಸಂಸ್ಥಾಪಕರು, ಶ್ರೀಚಕ್ರ ಉಪಾಸಕರು ಹಾಗೂ ಧರ್ಮದರ್ಶಿಗಳಾಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಮಾತನಾಡ್ತಿರುವಂತಹ ವಿಚಾರ ಅಂದ್ರೆ ಪೂಜೆ ಪುನಸ್ಕಾರ, ಅದರಲ್ಲೂ ವಿಗ್ರಹದ ಕುರಿತಾಗಿ. ಮನೆಯಲ್ಲಿ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಬಹುದಾ, ಯಾವ ರೀತಿಯಾದಂತಹ ವಿಗ್ರಹವನ್ನ ಇಟ್ಟು ಪೂಜೆ ಮಾಡಬಹುದು, ಇದರ ಕುರಿತಾಗಿ ಗುರುಜಿ ಅವರು ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ಗುರುಜಿ, ಯಾವ ರೀತಿಯಾದಂತಹ ವಿಗ್ರಹವನ್ನ ಇಟ್ಟು ನಾವು ಪೂಜೆ ಮಾಡಬೇಕಾಗತ್ತೆ? ತುಂಬಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ಜಯ ಪ್ರತ್ಯಂಗಿರಾದೇವಿ ಎಂಬ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾಪ್ರತ್ಯಂಗಿರಾದೇವಿ ಸನ್ನಿಧಾನಕ್ಕೆ ಸ್ವಾಗತ, ಸುಸ್ವಾಗತ. ವಿಗ್ರಹ ಆರಾಧನೆ ಅನ್ನೋದು ಅನಾದಿ ಕಾಲದಿಂದ ನಮ್ಮಲ್ಲಿ ಬಂದಿದೆ. ದೇವಾಲಯಕ್ಕೆ ಹೋದರೂ ಕೂಡ ಅಲ್ಲಿ ವಿಗ್ರಹಗಳ ಆರಾಧನೆ, ಮನೆಯಲ್ಲೂ ಬಂದರೂ ಕೂಡ ವಿಗ್ರಹಗಳ ಆರಾಧನೆ, ಎಲ್ಲ ಕಡೆ ಒಂದು ದೇವರ ಮೂರ್ತಿಯನ್ನು ಇಟ್ಟು ಆರಾಧಿಸುವಂಥದ್ದು, ಪೂಜಿಸುವಂಥದ್ದು ಸನಾತನ ಧರ್ಮದ ಪರಂಪರೆ. ಅಂಥ ಸನಾತನ ಧರ್ಮದ ಪರಂಪರೆಯಲ್ಲಿ ನನ್ನ ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿರೋ ರೀತಿ ಏನು, ಟೊಳ್ಳಾಗಿರುವಂಥ ವಿಗ್ರಹಗಳನ್ನು ಮನೇಲಿ ಇಡಬಾರ್ದು, ಏನು ಗಟ್ಟಿಯಾಗಿ ಸಾಲಿಡ್ ಆಗಿರೋಂಥ ವಿಗ್ರಹಗಳನ್ನು ಮಾತ್ರ ಇಡಬೇಕು ಅನ್ನೋದು ಮೊದಲನೇ ವಿಚಾರ. ಎರಡನೇ ವಿಚಾರ, ಬೆಳ್ಳಿ ವಿಗ್ರಹಗಳನ್ನು ಮನೇಲಿ ಇಟ್ಕೊಬೋದು ಅನ್ನೋ ಪ್ರಶ್ನೆಗೆ ಅದು ಕೂಡ ಸಾಲಿಡ್ ಆಗಿರಬೇಕು, ಗಟ್ಟಿಯಾಗಿರಬೇಕು, ಒಂದು ಮುಷ್ಟಿ ಗಾತ್ರದ ಒಳಗಿರಬೇಕು. ಸಾಂಸಾರಿಕ ಜೀವನದಲ್ಲಿ ಇರುವಂಥವರ ಮನೆಗಳಲ್ಲಿ ಒಂದು ಹಿಡಿ ಒಳಭಾಗದಲ್ಲಿರುವಂಥ ವಿಗ್ರಹಗಳನ್ನು ಮಾತ್ರ ಇಟ್ಟು ಪೂಜೆಯನ್ನು ಮಾಡಬೇಕು. ಎರಡನೇದು, ಬೆಳ್ಳಿ ವಿಗ್ರಹಗಳಾದರೂ ಸರಿ, ಅದು ಒಂದು ಹಿಡಿಯ ಒಳಭಾಗದಲ್ಲಿರಬೇಕು, ಅದು ಕೂಡ ಸಾಲಿಡ್ ಆಗಿರಬೇಕು ಮತ್ತು ಬಲವಾಗಿರಬೇಕು. ಅಂಥ ವಿಗ್ರಹಗಳನ್ನಿಟ್ಟು ಆರಾಧನೆ ಮಾಡಬೇಕು. ಎರಡನೇದು, ಯಾವ ಕಾಲಕ್ಕೂ ಕಲ್ಲಿನ ವಿಗ್ರಹಗಳನ್ನು ಮನೇಲಿಟ್ಟು ಆರಾಧನೆ ಮಾಡಲೇಬಾರದು. ಕಲ್ಲಿನ ವಿಗ್ರಹಗಳು ಅಂತ ಏನು ಹೇಳ್ತೀವಿ, ಇಲ್ಲ ಇದು ಅಮೃತ ಶಿಲೆ, ಇದು ಯಾವುದೋ ಒಂದು ಬೇರೆ ಬೇರೆ ಸ್ಟೋನ್ಸ್ ಅಂತ ಇತ್ತೀಚಿನ ಕಾಲದೆಲ್ಲ ಬಂದಿದೆ. ಆ ಥರದಲ್ಲೇ ಯಾವ ಕಾಲಕ್ಕೂ ಮನೆಗಳಲ್ಲಿಟ್ಟು ಕಲ್ಲಿಗೆ ಸಂಬಂಧಪಟ್ಟಂತಹ, ಶಿಲೆಗೆ ಸಂಬಂಧಪಟ್ಟಂತಹ ವಿಗ್ರಹಗಳನ್ನು, ಈಶ್ವರ ಲಿಂಗ ಆದರೂ ಸರಿ, ಗಣಪತಿ ವಿಗ್ರಹ ಆದರೂ ಸರಿ, ಇಲ್ಲ ಬೇರೆ ಯಾವುದೇ ಒಂದು ದೇವತೆಗಳ ವಿಗ್ರಹಗಳಾದರೂ ಸರಿ, ಅದು ಮನೆಯಲ್ಲಿ ಇಡಬಾರ್ದು. ಇನ್ನು ಎರಡನೇ ವಿಚಾರ, ಉಗ್ರ ದೇವತೆಗಳು ಅಂತ ನಾವೇನು ಹೇಳ್ತೀವಿ, ವಾರಾಹಿ ದೇವಿ, ಪ್ರತ್ಯಂಗಿರಾ ದೇವಿ, ನರಸಿಂಹರು, ಆಂಜನೇಯ, ಈ ಥರ ಸ್ವಲ್ಪ ಉಗ್ರ ತತ್ವದಲ್ಲಿರುವಂಥ ದೇವತೆಗಳು, ಮಹಿಷಮರ್ದಿನಿ, ಚಾಮುಂಡೇಶ್ವರಿ, ಈ ಥರ ಉಗ್ರವಾಗಿರೋಂಥ ದೇವತೆಗಳ ವಿಗ್ರಹವನ್ನು ಮನೇಲಿ ಇಟ್ಟು ಆರಾಧನೆ ಮಾಡೋದು ಸಮಂಜಸವಲ್ಲ. ಅದಕ್ಕೆ ಪ್ರತಿನಿತ್ಯ ಅಭಿಷೇಕ, ಅಲಂಕಾರ, ನೈವೇದ್ಯ, ಅರ್ಚನೆ, ಇದೆಲ್ಲ ಪೂಜಾ ಆರಾಧನೆಗಳು ಕ್ರಮಬದ್ಧವಾಗಿ, ನಿಯಮಬದ್ಧವಾಗಿ, ಶಾಸ್ತ್ರಬದ್ಧವಾಗಿ ಮಾಡಬೇಕು ಅಂತಿದೆ. ನಿಮಗೆ ಯಾವ ವಿಗ್ರಹ ಪಾಸಿಟಿವ್ ಎನರ್ಜಿ ತರುತ್ತೆ, ಆ ವಿಗ್ರಹದಿಂದ ನನಗೆ ಒಳ್ಳೆಯದಾಗತ್ತೆ, ಆ ದೇವರ ಆರಾಧನೆ ಮಾಡಿದ್ರೆ ನನಗೆ ಒಳ್ಳೆಯದಾಗತ್ತೆ ಅಂತ ನೀವು ಅಂದ್ಕೊಂಡು ತಂದಿದ್ದೀರೋ, ಆ ವಿಗ್ರಹವೇ ನಿಮಗೆ ಕಂಟಕವಾಗತ್ತೆ ಮುಂದೆ. ಯಾಕಂದರೆ ಶಾಪಕ್ಕೆ, ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಈಗ ಅಂಥ ಒಂದು ದೊಡ್ಡ ವಿಗ್ರಹವನ್ನು ನೀವು ಮನೆಗೆ ತಂದು ಕೂರಿಸಿ ಅದಕ್ಕೇನು ಊಟ ಹಾಕ್ತಾ ಇಲ್ಲ ಅಂದರೆ ಹಸುವಿನಿಂದ ಅದು ಬೆಳಗುತ್ತೆ. ಊಟ ಮೀನ್ಸ್ ಏನು, ನೈವೇದ್ಯ ಅಂತ. ಆ ನೈವೇದ್ಯವನ್ನು ನೀವು ಮಾಡ್ತಾ ಇಲ್ಲ ಆಚಾರ ಅನುಷ್ಠಾನದಂತೆ ಅಂದಾಗ ಆ ವಿಗ್ರಹ ಸ್ವರಗತ್ತೆ, ಒಣಗತ್ತೆ, ಆ ಶಾಪ ನಿಮಗೆ ತಟ್ಟತ್ತೆ, ಜಾಗದಲ್ಲಿ ಏಳಿಗೆ ಕುಂಠಿತವಾಗತ್ತೆ. ಯಾವ ಜಾಗದಲ್ಲಿ ಅದನ್ನು ಇಟ್ಟಿರ್ತೀರಾ ಅಲ್ಲಿ ನಿಮಗೆ ಏಳಿಗೆ ಆಗಲ್ಲ, ಆ ಜಾಗದಲ್ಲಿ ನಿಮಗೆ ಅಭಿವೃದ್ಧಿ ಬರಲ್ಲ, ಆ ಜಾಗದಲ್ಲಿ ಎಷ್ಟೇ ನೀವು ಶ್ರಮ ಪಟ್ಟರೂ ಕೂಡ ಒಳ್ಳೆಯದು ಕಾಣೋದಕ್ಕೆ ಸಾಧ್ಯವಿಲ್ಲ. ಶತಾಯ ಗತಾಯ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ಆ ಜಾಗದಲ್ಲಿ ಏಳಿಗೆ ಕಾಣಲ್ಲ. ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತಾ ಇದೆ, ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ, ಎಲ್ಲೋ ಒಂದು ಕಡೆ ಯಾವುದೋ ಶಕ್ತಿ ನಮ್ಮನ್ನು ತಡೀತಾ ಇದೆ ಅಂತ ಹೇಳಿ ಊರು ತುಂಬ ದೇವಸ್ಥಾನಗಳು ಸುತ್ಕೊಂಡ್ಬರ್ತಾರೆ. ಯಾವ ದೇವಸ್ಥಾನಕ್ಕೆ ಹೋದರೂ ಏನೂ ಆಗಲ್ಲ. ಯಾಕೆಂದರೆ ಆ ಸಮಸ್ಯೆಯ ಮೂಲ ಮನೆಯಲ್ಲೇ ಇದೆ. ದೊಡ್ಡ ವಿಗ್ರಹವನ್ನು ತಂದು, ಉಗ್ರವಾಗಿರೋ ದೇವತೆ, ಸಿಂಹವಾಹಿನಿಯಾಗಿರುವಂಥ ದೇವತೆಗಳ ವಿಗ್ರಹ ಅಂದರೆ ಸಿಂಹದ ಮೇಲೆ ಕೂತಿರುವಂಥ ಅಮ್ಮನವರು, ಸಿಂಹವಾಹಿನಿಯಾಗಿರೋದು ಚಾಮುಂಡೇಶ್ವರಿ, ಇಲ್ಲ ಮಹಿಷಮರ್ದಿನಿ, ಇಲ್ಲ ಉಗ್ರ ನಾರಸಿಂಹರು, ಈ ಥರ ಉಗ್ರವಾಗಿರೋದು ದೇವತೆಗಳು, ಕೈಯಲ್ಲಿ ಖಡ್ಗವರೆಗೂ ದೊಡ್ಡ ದೊಡ್ಡ ವಿಗ್ರಹಗಳು ಇಟ್ಟಿರ್ತಾರೆ. ಅದು ಅವರಿಗೆ ಏಳಿಗೆ ಆಗಲ್ಲ, ಸಮಂಜಸವಾಗಲ್ಲ. ಅದು ಸಂಸಾರಸ್ಥರ ಮನೆಗಳಿಗೆ ಸಮಂಜಸವಾಗಿರುವಂಥದ್ದು ಅಲ್ಲ ಅನ್ನೋದು ಮೊದಲನೇ ವಿಚಾರ. ಎರಡನೇ, ಶ್ರೀಚಕ್ರ ಯಂತ್ರ ಅಂತ ಏನು ಬರುತ್ತೆ, ಈಗೆಲ್ಲ ಆನ್ಲೈನಲ್ಲೆಲ್ಲ ಶ್ರೀಚಕ್ರ ಬರುವಂಥದ್ದೆಲ್ಲ ಆಗಿದೆ. ಅಂತಹ ಶ್ರೀಚಕ್ರಗಳನ್ನು ತರಿಸ್ಲೂಬೇಡಿ, ಮನೇಲಿ ಇಟ್ಕೊಳ್ಳೂಬೇಡಿ. ಒಳಗೆ ಟೊಳ್ಳಾಗಿರುತ್ತೆ, ಅದ್ರಿಗೆ ಏನು ಎತ್ತ ಏನು ಅಂತ ಏನೂ ಗೊತ್ತಿರಲ್ಲ. ಶ್ರೀಚಕ್ರ ಅಂದರೆ ಕಂಪ್ಲೀಟಾಗಿ ಅದರದೇ ಆಗಿರುವಂಥ ಶಾಸ್ತ್ರಗಳಿದೆ, ಅದರದೇ ಆಗಿರುವಂತಹ ಕೆಲವೊಂದು ಆಚಾರ ಅನುಷ್ಠಾನಗಳಿದೆ. ಶ್ರೀಚಕ್ರಕ್ಕೆ ಅದರದೇ ಆಗಿರೋ ಮ್ಯಾಥಮೆಟಿಕ್ಸ್ ಇದೆ, ಅದರದೇ ಆಗಿರುವಂತಹ ವಿಜ್ಞಾನ ಇದೆ. ಅದರ ಪ್ರಕಾರವಾಗಿ ನೀವು ಶ್ರೀಚಕ್ರವನ್ನು ಸಿದ್ಧ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜಾ ಆರಾಧನೆಗಳನ್ನು ಪಾಲಿಸಿದಾಗ ಮಾತ್ರ
ಅದು ಒಂದು ಶಕ್ತಿಯುತವಾಗಿದ್ದ ಶ್ರೀಚಕ್ರವಾಗುತ್ತೆ, ದೋಷ ಪರಿಹಾರ ಮಾಡೋದಕ್ಕೆ ಯೋಗ್ಯವಾಗುತ್ತೆ. ತದನಂತರ ಪೂಜಾ ಅನುಷ್ಠಾನಗಳು ಅದೇ ರೀತಿ ನೀವು ಸಮರ್ಪಣೆ ಮಾಡುವಂತಹ ಜವಾಬ್ದಾರಿಯೂ ಕೂಡ ನಿಮ್ಮ ಮೇಲೆ ಹಾಗೆ ಇರುತ್ತೆ. ಈಗೇನು ಮಾಡ್ತಾರೆ, ಇಷ್ಟಿಷ್ಟೇ ಶ್ರೀಚಕ್ರಗಳು ಆಮೇಲೆ ಇರುವಂಥ ಚಕ್ರಗಳೆಲ್ಲ ಕೊಡ್ತಾರೆ ಆನ್ಲೈನ್ ಅಂತ. ಖಂಡಿತ ಅಂಥ ಚಕ್ರಗಳನ್ನೆಲ್ಲ ಮನೆಗೆ ತರಿಸೋಕೆ ಹೋಗಬೇಡಿ. ತುಂಬ ನೆಗೆಟಿವ್ ವೈಬ್ರೇಷನ್ಸ್ಗಳಾಗತ್ತೆ, ಟೊಳ್ಳಾಗಿರುತ್ತೆ. ಮಾಂಸಾಹಾರಗಳನ್ನು ಮಾಡುವಂಥವ್ರ ಮನೆಯಲ್ಲಿ, ಮದ್ಯಪಾನಗಳು ಮಾಡುವಂಥ ಮನೆ ಅಂದರೆ ಮನೇಲಿ ಕುಡಿತಾರೆ ಅಂತಲ್ಲ, ಎಷ್ಟೋ ಜನರು ಮನೆಯಲ್ಲಿ ಹಬ್ಬ ಅವ್ರದ್ದೇನೋ ಒಂದು ಜಾತ್ರೆ, ಯಾವುದೋ ಒಂದು ತಿಥಿ, ಯಾವುದೋ ಒಂದು ದೇವ್ರ ಪೂಜೆನೋ ಏನೋ ಅಂತ ಒಂದು ಕೋಳಿನೋ ಕುರಿನೋ ಏನೋ ಕಟ್ ಮಾಡ್ತಾರೆ ಮನೆಯಲ್ಲಿ. ಈ ಹಳ್ಳಿ ಸೈಡೆಲ್ಲ ಹೋದರೆ ಸ್ವಲ್ಪ ಮನೆಯಲ್ಲೇ ಕೂತು ಕುಡಿಯುವಂಥ ಸಂಪ್ರದಾಯಗಳು ಇಟ್ಕೊಂಡಂಥವ್ರು ಇದ್ದಾರೆ, ಕೆಲವು ಅಭ್ಯಾಸಗಳು ಇಟ್ಕೊಂಡಂಥವ್ರು ಇದ್ದಾರೆ. ಇನ್ನು ಮನೆಯಲ್ಲಿ ವಾರಕ್ಕೆ 3-4 ಸತಿ ನಾನ್ ವೆಜ್ ಅಡುಗೆ ಮಾಡಿಕೊಂಡು ತಿನ್ನುವಂಥ ಪದ್ಧತಿ ಇರುವಂಥ ಜನಗಳೂ ಇದ್ದಾರೆ. ಅಂಥವರ ಮನೆಯಲ್ಲಿ ಈ ಸಾಲಿಗ್ರಾಮ ಇಡುವಂಥದ್ದು, ನಾಗರ ವಿಗ್ರಹವನ್ನು ಇಡುವಂಥದ್ದು, ಉಗ್ರ ದೇವತೆಗಳ ವಿಗ್ರಹವನ್ನು ಇಡುವಂಥದ್ದು, ಈ ಥರದೆಲ್ಲ ನೀವು ಮಾಡ್ತಾ ಹೋದಾಗ ನಿಮಗೆ ಅದು ಏಳಿಗೆ ಬರಲ್ಲ. ಅದಕ್ಕೋಸ್ಕರವಾಗಿ ನಾನ್ ವೆಜ್ ತಿನ್ನುವಂಥವರು ಯಾವ ಕಾಲಕ್ಕೂ ಮನೆಯಲ್ಲಿ ಸ್ವಲ್ಪ ಮೈಲಿಗೆ ಎಲ್ಲ ಆಗತ್ತೆ ಅಂದರೆ ಹೆಣ್ಮಕ್ಳು ಮುಟ್ಟಾದರೂ ಒಳಗಡೆ ಬರ್ತಾರೆ. ಈಗ ನಮ್ಮ ಮನೆಗಳಲ್ಲೆಲ್ಲ ಏನಪ್ಪ ಅಂದರೆ ಹೆಣ್ಣುಮಕ್ಳುಗಳು ಮುಟ್ಟಾದರೆ 6 ದಿನ ಮನೆ ಒಳಗೆ ಬರೋ ಹಾಗಿಲ್ಲ. ಅವರಿಗಂತಲೇ ಒಂದು ಸಪ್ರೇಟಾಗಿ ರೂಮ್ ಇರುತ್ತೆ, ಅವರಿಗೆ ಕೂತು ಜಾಗದಲ್ಲಿ ಊಟ ತಿಂಡಿ ಎಲ್ಲ ಕೊಟ್ಟು ಫೆಸಿಲಿಟಿ ಕೊಟ್ಟು ಹಾಗಾದರೆ ಮುಟ್ಟಾದ ಒಳಗಡೆ ಬಂದರೆ ಅದೇನು ಈಗಿನ ಕಾಲದಲ್ಲಿ ನಡೆಯತ್ತ ಅನ್ನೋ ಪ್ರಶ್ನೆಗೆ ಅವ್ರ ಆರೋಗ್ಯಕ್ಕೂ ಒಳ್ಳೆಯದು. ಯಾಕೆ, ಸುಸ್ತಾಗಿರ್ತಾರೆ, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಆಮೇಲೆ ಹೊಟ್ಟೆ ನೋವು ಇರುತ್ತೆ, ದೇಹದಲ್ಲಿ ನಿಶಕ್ತಿ ಇರುತ್ತೆ. ಈ ಟೈಮಲ್ಲೂ ನೀನು ಕೆಲಸ ಮಾಡಬಾರ್ದು, ನಿನಗೆ ಸ್ವಲ್ಪ ರೆಸ್ಟ್ ಆಗಿರಲಿ ಅಂತ ಹೇಳಿ ಅದಕ್ಕೆ ಆಚಾರ ಪ್ಲಸ್ ಅನುಷ್ಠಾನ, ಆಚಾರ ಪ್ಲಸ್ ವಿಚಾರ ಇದೆ ಇದ್ರ ಹಿಂದೆ. ಯಾರು ದೂಷಣೆ ಮಾಡಬೇಕು, ಹೆಣ್ಣು ಕೀಳು ಮನೋಭಾವ ಅಂತ ಮಾಡಿಲ್ಲ ಅದು ನಮ್ಮ ಹಿರಿಯರು. ಅವರಿಗೆ ಆ ಟೈಮಲ್ಲಿ ರೆಸ್ಟ್ ಬೇಕು ಅನ್ನೋ ಉದ್ದೇಶಕ್ಕೆ ಕೂತು ಜಾಗದಲ್ಲೇ ಅವ್ರಿಗೆ ಎಲ್ಲ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾ ಇದ್ರು. ಕೆಲಸಕ್ಕೆ ಉದ್ಯೋಗಕ್ಕೆ ಮನೆಯೊಳಗೆ ನೀನು ಪಾತ್ರೆ ತೊಳಿಬೇಕು, ಮನೆಯೊಳಗೆ ಬಂದು ಬಟ್ಟೆ ಒಗಿಬೇಕು, ಅಡುಗೆ ಮಾಡಾಕಬೇಕು ಅನ್ನೋದಿಲ್ಲಮ್ಮ, ಇದನ್ನ ನನಗೆ ರೆಸ್ಟು ಅಂತ ಮಾಡಿದ್ರು. ಅದನ್ನು ಯಾವುದೋ ಅಸ್ಪೃಶ್ಯ ಮನೋಭಾವ ಅಂತ ಖಂಡಿತ ಇಲ್ಲ. ಅದ್ರ ಹಿಂದೆ ಮಾಡುವಂಥ ಆಚಾರ ವಿಚಾರ ಎರಡನ್ನೂ ತಿಳ್ಕೊಬೇಕು. ಈಗಿನ ಕಾಲದಲ್ಲಿ ಹೇಳ್ತಾರೆ ಹಾಗೆಲ್ಲ ಏನಿಲ್ಲ. ಹಾಗೆ ಎಷ್ಟು ಜನ ಹೆಣ್ಮಕ್ಳು ಇವತ್ತು PCODಗೆ ಗುರಿಯಾಗಿದೆ ಲೆಕ್ಕ ಹಾಕಿ. ಈಗ 10 ವರ್ಷದ ಹಿಂದೆ PCOD ಅನ್ನೋ ಕಾಯಿಲೆನೇ ಇರಲಿಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಸೋಂಕುಗಳು, ಎಷ್ಟು ರೀತಿಯ ಇನ್ಫೆಕ್ಷನ್ಸ್ಗಳು, ಗರ್ಭಕೋಶ ಸಣ್ಣದಾಗಿದೆ, ಗರ್ಭಕೋಶ ಇನ್ಫೆಕ್ಷನ್ ಆಗಿದೆ, ಯುಟ್ರಸಲ್ಲಿ ಇನ್ಫೆಕ್ಷನ್ ಆಗಿದೆ, 3-4 ದಿನ ಆದರೂ ಕೂಡ ಬ್ರೀಡಿಂಗ್ ಆದರೂ ನಿಲ್ಲಲ್ಲ, 7-8 ದಿನದ ತನಕ ಎಳೆಯುತ್ತೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರುತ್ತೆ, ಸಿಕ್ಕಾಪಟ್ಟೆ ಸುಸ್ತಾಗ್ತಾರೆ, ಕೈಕಾಲೆಲ್ಲ ನಡ್ಕ ಬರುತ್ತೆ. ಇದೆಲ್ಲ ಹೇಳ್ತಾ ಹೋಗ್ತಾರಲ್ಲ, ನಂಜಾಗಿದೆ ಅಂತೆಲ್ಲ ಹೇಳ್ತಾರೆ. ಯಾಕೇನೋ ಪ್ರಶ್ನೆಗೆ ಆ ಒಂದು ಮುಟ್ಟಾಗಿರೋ ಸಂದರ್ಭದಲ್ಲೂ ಉದ್ಯೋಗ ಮಾಡಬೇಕು, ಕೆಲಸ ಮಾಡಬೇಕು, ಇದೆಲ್ಲ ಮಾಡ್ತಾ ಹೋದಾಗ ಅವರಲ್ಲಿ ಸಮಸ್ಯೆಗಳು, ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗತ್ತೆ. ಅಂದರೆ ಇವತ್ತು ನಾನು ಆ ಟಾಪಿಕ್ ತೊಗೊಂಡಿಲ್ಲ. ಈ ಮುಟ್ಟಾದಾಗ ನಿಜವಾಗ್ಲೂ ಒಳಗಡೆ ಬರಬೇಕಾ, ಒಳಗಡೆ ಹೋಗಬಾರ್ದಾ, ಮನೆಯೊಳಗೆ ಕೆಲಸ ಮಾಡಬೇಕಾ ಮಾಡಬಾರ್ದು ಅನ್ನೋ ಪ್ರಶ್ನೆಗೆ ಮುಂದೆ ಒಂದಿನ ನಿಮಗೆ ಅದು ಕಾರ್ಯಕ್ರಮದಲ್ಲಿ ಉತ್ತರ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ಇದಕ್ಕೆ ಒಂದು ಸ್ವಲ್ಪ ರಿಲೇಟೆಡ್ ಆಗಿರೋದು ಸೇರಿಸಿ ಇವತ್ತು ನಿಮಗೆ ಮಾಹಿತಿ ತಿಳಿಸಿದ್ದೀನಿ. ಇದೆಲ್ಲ ಒಂದೊಂದು ಸಣ್ಣ ಸೂಕ್ಷ್ಮ ವಿಚಾರಗಳು ಕೂಡ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆದರೆ ದೊಡ್ಡ ವಿಗ್ರಹಗಳಿರೋ ಜಾಗದಲ್ಲಿ ಈ ಥರದೆಲ್ಲ ನೀವು ಆಚಾರ ಅನುಷ್ಠಾನಗಳು ಪಾಲಿಸಲೇಬೇಕು. ಇದು ಸಂಸಾರಸ್ಥರ ಮನೆಗಳಲ್ಲಿ ಸಾಧ್ಯವಿಲ್ಲದಿರೋದ್ರಿಂದ ಬೇಡ ಅನ್ನೋ ಒಂದು ಮಾತು. ಓಕೆ ಗುರುಜಿ, ಕಾಲರ್ ರೆಡಿ ಇದ್ದಾರೆ. ಸುಧಾಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಗುರುಜಿ ಇದ್ದಾರೆ, ಮಾತನಾಡಿ. ಸರಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ನಾನು ಬೆಳಗ್ಗೆ ಕಾಲ್ ಮಾಡೋಣ ಅಂತ ಮಾಡ್ದ, ಕಾಲ್ ಸಿಗ್ಲಿಲ್ಲ. ಮತ್ತೆ ಅಲ್ಲಿಗೆ ಮುಗೀತು, ಸುಮ್ಮನಾದೆ. ನಾನು ನಮ್ಮ ಮಗಳು, ನಾವು ತಾಯಿ ಮಗಳು ಇಬ್ರೆ, ಮಗ ಒಬ್ಬನದನೆ. ಅವನ ಅಲ್ಲಂಡೆ ಆಗಿ ಮನೆ ಸೇರಲ್ಲ, ಸಾಲ ಮಾಡ್ಕೊಂಡು. 7 ಓದಿದಾಳೆ, 7 ಗಂಡು ಸೆಟ್ ಆಗ್ತಾ ಇಲ್ಲ. ನಾವು ಚಿತ್ರದುರ್ಗ, ಸದ್ಯಕ್ಕೆ ಬೆಂಗಳೂರಲ್ಲಿ ಇರೋದು. ಅವಳಿಗೊಂದು ಒಳ್ಳೆ ಗೌರ್ಮೆಂಟ್ ಒಳ್ಳೆ ಚೆನ್ನಾಗಿ ಓದಿದಾಳೆ, ಒಂದು ಕೆಲಸ ಅಂತಕ್ಕದ್ದು ಇಲ್ಲ. ನಾನು 4 ಮನೆ ಮೊಸರು ತಗೊಂಡು ಜೀವನ ಮಾಡ್ತಾ ಇದೀವಿ. ಒಂದ್ ಗಂಡು ಕೂಡ ಸೆಟ್ ಆಗ್ತಾ ಇಲ್ಲ ಅವಳಿಗೆ. ಬರ್ತವೆ ಅಂತಿಂತ ಬರ್ತವೆ, ನಾನ್ ಅಂತಿಂತವ್ ಆಗಲ್ಲಮ್ಮ. ನಾನ್ ಮದ್ವೆ ಆಗ್ಲಿದ್ರು ಪರವಾಗಿಲ್ಲ, ನಾನು ಅವ್ರ ಮನೆ ಗುಲಾಮಾಗಿ ಹೊಲ್ ಮನೆ ಕೆಲಸದವ್ರಿಗೆ ಅಂತವ್ರಿಗೆ ಕೊಡಬೇಡ. ಸಾಧ್ಯವಾದ್ರೆ ಮಹಾಭೃತ್ಯಂಗರದೇವಿ ಸನ್ನಿಧಾನ ಶಿವಮೊಗ್ಗಕ್ಕೆ ಬಂದು ಅಮ್ಮನವರ ಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸಿ. ಯಾಕಂದರೆ ಮಗನ ವಿಚಾರದಲ್ಲೂ ಸಮಸ್ಯೆ ಇದೆ, ಮಗಳ ವಿಚಾರದಲ್ಲೂ ಸಮಸ್ಯೆ ಇದೆ, ಮತ್ತು ಇವರ ವೈಯಕ್ತಿಕ ಜೀವನದಲ್ಲೂ ಸಮಸ್ಯೆ ಇದೆ. ಇಡೀ ಮನೆ ಕುಟುಂಬವೇ ಸಮಸ್ಯೆಯಲ್ಲಿ ಮುಳುಗಿದೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದರೆ ದೇವಿ
ಸಪ್ತಶತಿ ಪಾರಾಯಣ, ದೇವಿ ಸಪ್ತಶತಿ ಪಾರಾಯಣವನ್ನು ಅಮ್ಮನವರ ದೇವಾಲಯದಲ್ಲಿ ಒಂದು 21 ಶುಕ್ರವಾರಗಳ ರಾಹುಕಾಲದಲ್ಲಿ ಮಾಡಿಸಿ, ಅದರ ಜೊತೆಯಲ್ಲಿ ಮೆಣಸಿನಕಾಯಿ ಪ್ರತ್ಯಂಗಿರ ಯಾಗದಲ್ಲಿ ಮನೇಲಿ ಎಲ್ಲರಿಗೂ ಕೂಡ ಮೆಣಸಿನಕಾಯಿ ನಿವಾಳಿಸಿಕೊಂಡು ಅಮಾವಾಸ್ಯೆ ಮತ್ತು ಪೌರ್ಣಮಿ ಸಂದರ್ಭದಲ್ಲಿ ನಡೆಯುವಂಥ ತಡೆ ನಿವಾರಣೆ ಮತ್ತು ಅಮ್ಮನವರ ಕ್ಷೇತ್ರಕ್ಕೆ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿಲಿ ಪ್ರಾರ್ಥನೆ ಮಾಡಿ ಹೋಗಿ ಹರಕೆಯನ್ನು ಒಪ್ಪಿಸಿ ಆ ತಾಯಿನ ನಂಬಿ ನಡೆಯೋದಕ್ಕೆ ಪ್ರಾರಂಭ ಮಾಡಿ. ಒಳ್ಳೆಯದು ಕಾಣೋದಕ್ಕೆ ಏಳಿಗೆ ಆಗುತ್ತೆ, ಮಗಳ ಮನಸ್ಥಿತಿಯೂ ಕೂಡ ಬದಲಾವಣೆ ಆಗುತ್ತೆ, ಅವಳಿಗೆ ಕಂಕಣ ಯೋಗ ಕೂಡಿ ಬರೋದಕ್ಕೆ ದಾರಿ ಆಗುತ್ತೆ. ತಾವು ಸನ್ನಿಧಾನಕ್ಕೆ ಬರೋದು ಅತ್ಯವಶ್ಯಕವಾಗಿದೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಹನುಮಕ್ಕ ಅಂತೇಳಿ. ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಶಿರಾ ತಾಲೂಕು ತಾಳಗುಂದ ಅಂತ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ನಮ್ಮ ಮಗಳಿಗೆ ಮದ್ವೆ ಇದು ಬರ್ತಾ ಇಲ್ಲ, ಅದಕ್ಕೋಸ್ಕರ ಕೇಳೋಣ ಅಂತ ಮಾಡಿದ್ವಿ. ಅದ್ಯಾಕ ಏನ್ ಮಾಡಿದ್ರು ಮದ್ವೆ ಆಗ್ತಿಲ್ಲ, ಬಂದಿದ್ದು ಕೈ ತಪ್ಪಿ ಹೋಗ್ತಿದೆ. ಓಕೆ, ಮಗಳ ಹೆಸರು ನಮ್ಮ ವಯಸ್ಸು ಎಷ್ಟಾಗಿದೆ? ವಯಸ್ಸು 25. ರೂಪಾ ಅಂತ. ಓಕೆ, ಎಷ್ಟು ವರ್ಷದಿಂದ ನೀವು ಮದುವೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ? ಇಲ್ಲಿಗೆ 3 ವರ್ಷದಿಂದ ಮಾಡ್ತಿದೀವಿ. ರೂಪಾ ಅನ್ನುವಂಥ ಹುಡುಗಿಗೆ 25 ವಯಸ್ಸಾಗಿದೆ. ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಏನಿಲ್ಲ, ಇನ್ನೂ ವಯಸ್ಸು ಬಹಳ ಇದೆ. ಅದರ ಜೊತೆಯಲ್ಲಿ ಮಾಡಬೇಕಾಗಿರೋಂಥ ಪರಿಹಾರದ ಮಾರ್ಗಗಳು ಏನಪ್ಪ ಅಂದರೆ, ಗುರುಗಳ ದೇವಾಲಯದಲ್ಲಿ ಗುರು ದತ್ತಾತ್ರೇಯ ಸಪ್ತಾಹ ಅಂತ ಏನು ಬರುತ್ತೆ, ದತ್ತಾತ್ರೇಯರ ಪಾರಾಯಣ ಮತ್ತು ದತ್ತಾತ್ರೇಯರಿಗೆ ಸಾಧ್ಯವಾದಷ್ಟು ಅರಿಶಿಣ ಬಣ್ಣದ ವಸ್ತ್ರ, ಕಡಲೆಕಾಳು ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊತ ಬನ್ನಿ. ದತ್ತಾತ್ರೇಯರು ಸಿಕ್ಕಿಲ್ಲ ಅಂದರೆ ಔದುಂಬರ ವೃಕ್ಷದ ಪ್ರಾರ್ಥನೆ ಮತ್ತು ಪ್ರದಕ್ಷಿಣೆ. ದತ್ತಾತ್ರೇಯರಿಗೆ ಪ್ರತಿನಿತ್ಯ ಒಂದು ಪಂಚಾಮೃತ ಅಭಿಷೇಕ ಮತ್ತು ಭಸ್ಮಾಭಿಷೇಕವನ್ನು ಮಾಡಿಸಿ ಆ ಭಸ್ಮವನ್ನು ಪ್ರತಿನಿತ್ಯ ಹಣೆಗೆ ಧಾರಣೆ ಮಾಡ್ತಾ ಬನ್ನಿ. ಗುರು ಚರಿತ್ರೆಯನ್ನು ನಿಮ್ಮ ಮಗಳ ಕೈಯಲ್ಲಿ ಓದಿಸೋದಕ್ಕೆ ಪ್ರಾರಂಭ ಮಾಡಿ. ಗುರು ಚರಿತ್ರೆ ಓದಿದಾಗ ಗುರುವಿನ ಅನುಗ್ರಹದಿಂದ ಗುರುಬಲದೊಂದಿಗೆ ಮಂಗಳ ಕಾರ್ಯ ನಡೆಯುತ್ತೆ. ಇವರಿಗೆ ಒಳ್ಳೆಯ ರೀತಿ ಅನುಗ್ರಹವಾಗುತ್ತೆ. ಓಕೆ, ಧನ್ಯವಾದಗಳು. ವೀಕ್ಷಕರೇ, ಟಿವಿ ಡಿಸ್ಪ್ಲೇನಲ್ಲಿ ಪ್ಲೇ ಆಗ್ತಾ ಇರುವಂತಹ ಒಂದು ನಂಬರ್ಗೆ ಕರೆ ಮಾಡಬಹುದು. ಜೊತೆಗೆ ಗುರೂಜಿ ಅವರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಭಾನುವಾರದೊಂದು ಅವರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ಆ ನಂಬರನ್ನ ನೋಟ್ ಮಾಡ್ಕೊಳ್ಳಿ, ಕರೆ ಮಾಡಿ. ಜೊತೆಗೆ ಶ್ರೀ ಪ್ರತ್ಯಂಗಿರಾ ದೇವಿ ಅಭಯಂ ಏನು ಈ ಒಂದು ಕಾರ್ಯಕ್ರಮ ಇದೆ, ಇದೇ ರೀತಿಯಾಗಿ ಪ್ರತಿ ಒಂದು ಹುಣ್ಣಿಮೆ ದಿವಸ, ಅಮಾವಾಸ್ಯೆಯ ದಿವಸ ಈ ಒಂದು ಯಾಗವನ್ನು ಮಾಡಲಾಗುತ್ತೆ. ಸೊ ನೀವು ಕೂಡ ಅಲ್ಲಿ ಬುಕ್ ಮಾಡಿಕೊಂಡು ಈ ಒಂದು ಯಾಗದಲ್ಲಿ ಭಾಗವಹಿಸಬಹುದಾಗಿದೆ. ಇನ್ನು ಗುರೂಜಿ, ನಾವು ಮಾತಾಡ್ತಾ ಇದ್ವಿ ಪೂಜೆ ಪುನಸ್ಕಾರಗಳ ವಿಚಾರವಾಗಿ. ಈ ಪೂಜೆ ಪುನಸ್ಕಾರ ಅಂತ ಬಂದಾಗ ಈ ದೀಪ ಹಚ್ಚುತ್ತೀವಲ್ಲ, ಎಳ್ಳು ದೀಪ ಹಚ್ಚುತ್ತಾರೆ, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ದೀಪಗಳನ್ನ ಹಚ್ಚುತ್ತಾರೆ. ಎಳ್ಳು ದೀಪವನ್ನ ಮನೆಯಲ್ಲಿ ಹಚ್ಚಬಹುದಾ ಅಥವಾ ದೇವಸ್ಥಾನಗಳಲ್ಲೇ ಹೋಗಿ ಹಚ್ಚಬೇಕಾ ಅಂತ ಬಹಳ ಪ್ರಶ್ನೆ. ಏನಪ್ಪ ಅಂದರೆ, ಎಳ್ಳಿನ ದೀಪವನ್ನು ಯಾವ ಕಾಲಕ್ಕೂ ಮನೆಗಳಲ್ಲಿ ಹಚ್ಚುವಂತೆ ಇಲ್ಲ. ಎಳ್ಳು ಮತ್ತು ಕಪ್ಪು ಬಟ್ಟೆಯನ್ನು ಸೇರಿಸಿ ಬತ್ತಿ ಆಕೃತಿಯಾಗಿ ಮಾಡಿರುವಂಥ ದೀಪವನ್ನು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚೋ ಹಾಗಿಲ್ಲ. ಯಾಕಂದರೆ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಾಕ್ಷಾತ್ ಶನಿಯ ಸ್ವರೂಪವೇ ತಿಲ. ಆ ತಿಲದ ದೀಪವನ್ನು, ಎಳ್ಳು ಬತ್ತಿ ದೀಪವನ್ನು ಶನೇಶ್ವರ ಸ್ವಾಮಿ ದೇವಸ್ಥಾನ ಹಚ್ಚಬಾರ್ದು. ಆಂಜನೇಯ ಸ್ವಾಮಿ ದೇವಸ್ಥಾನ ಹಚ್ಚಬೇಕು. ಯಾರು ಸಾಡೇ ಸಾತಿ ನಡೀತಾ ಇರೋಂಥವ್ರು, ಪಂಚಮ ಶನಿ ನಡೀತಾ ಇರೋಂಥವ್ರು, ಅಷ್ಟಮ ಶನಿ ನಡೀತಾ ಇರೋಂಥವ್ರು, ಜನ್ಮ ಶನಿ ನಡೀತಾ ಇರೋಂಥವ್ರು, ಇಂಥ ಶನಿ ಭುಕ್ತಿ, ಶನಿ ದಶೆ, ಶನೇಶ್ವರನಿಗೆ ಸಂಬಂಧಪಟ್ಟಂತಹ ದೋಷಗಳು ನಿಮಗೆ ಉಂಟಾಗಿದೆ ಅನ್ನೋಂಥವರು ಎಲ್ಲರೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಎಳ್ಳು ಬತ್ತಿ ದೀಪವನ್ನು ಹಚ್ಚಬೇಕೇ ಹೊರತು ಯಾವ ಕಾಲಕ್ಕೂ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎಳ್ಳು ಬತ್ತಿ ದೀಪ ಹಚ್ಚೋದು ಅಷ್ಟು ಸಮಂಜಸವಲ್ಲ. ನನ್ನ ಒಂದು ಇದರಲ್ಲಿ ನಾನು ಕಂಡಂತೆ ಅದು ಸಮಂಜಸವಲ್ಲ ಅನ್ನೋದು ನನಗೆ. ಮತ್ತು ಅದೇ ರೀತಿ ನೀವು ಮಾಡಿದಾಗ ಕೂಡ ಹೆಚ್ಚಿನ ಫಲ ಸಿಗುತ್ತೆ. ಯಾಕಂದರೆ ಅವರ ದೇವಸ್ಥಾನಕ್ಕೆ ಹೋಗಿ ಅವರನ್ನೇ ಪರಿಹಾರದ ಮಾರ್ಗವಾಗಿ ಅದನ್ನು ಎಳ್ಳು ಬತ್ತಿನೋ ಸುಡೋದು ಅಷ್ಟು ಸಮಂಜಸವಲ್ಲ. ಆ ಶನಿ ದೋಷಗಳ ಪರಿಹಾರವಾಗಲಿ ಅಂತ ಹೇಳಿ ನೀವು ಆಂಜನೇಯ ಸ್ವಾಮಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡಾಗ ಅದು ದೋಷ ನಿಮಗೆ ಪರಿಪೂರ್ಣವಾಗಿ ಪರಿಹಾರವಾಗೋದಕ್ಕೆ ಮಾರ್ಗ ಸಿಗುತ್ತೆ. ಮನೆಗಳಲ್ಲಿ ಹಚ್ಚಲೇಬಾರದು, ಆಯಿತಾ. ಇನ್ನು ಎರಡನೇ ವಿಚಾರ, ದೇವತಾ ಆರಾಧನೆ ಅಂತ ಮಾಡ್ತಾ ಬಂದಾಗ ನಿಮಗೆ ಅದನ್ನೇ ವಿಚಾರ, ಕಲ್ಲಿನ ವಿಗ್ರಹ ಇಟ್ಕೊಬಾರ್ದು, ಮಣ್ಣಿನ ವಿಗ್ರಹ ಬರೀ ಶೋ ಮಾತ್ರ ಇಟ್ಕೊಬೇಕೆ ಹೊರತು ಪೂಜೆಗೆ ಅರ್ಹವಲ್ಲ. ಪ್ಲಾಸ್ಟಿಕ್ ವಿಗ್ರಹಗಳು ಅರ್ಹವಲ್ಲ. ಅದೇ POP ವಿಗ್ರಹಗಳಂತೆಲ್ಲ ಬರುತ್ತೆ, ಅದೆಲ್ಲ ಇಟ್ಕೊಬಾರ್ದು. ಇನ್ನು ಅಮೃತ ಶಿಲೆ ವಿಗ್ರಹಗಳೆಲ್ಲ ಬರುತ್ತೆ. ಇತ್ತೀಚಿನ ಕಾಲದಲ್ಲಿ ಶಿರಡಿ ಸಾಯಿಬಾಬಾ ಅವರು ದೊಡ್ಡ ದೊಡ್ಡ ವಿಗ್ರಹಗಳು ತೊಗೊಂಬಂದು ಎಲ್ಲ ಕಡೆ ಒಂದು ಇಟ್ಟಿರ್ತಾರೆ. ಸಾಯಿಬಾಬಾ ಅವರಿಗೆ ಸ್ನಾನ ಮಾಡಬೇಕಂತೇನಿಲ್ಲ, ಸಾಯಿಬಾಬಾ ಅವರಿಗೆ ಅಡುಗೆ ಮಾಡಬೇಕು ಮಡಿ ಅಡುಗೆ ಅಂತೇನಿಲ್ಲ, ಸಾಯಿಬಾಬಾ ಅವರಿಗೆ ಮುಟ್ಟಿಲ್ಲ, ಸಾಯಿಬಾಬಾ ಅವರಿಗೆ ಮೈಲಿಗೆ ಇಲ್ಲ ಅಂಥದ್ದೆಲ್ಲ ಎಷ್ಟೋ ಜನ ಹೇಳ್ತಾರೆ. ನೀವು ಎಲ್ಲಿ ನೋಡಿದ್ರೂ ಕೂಡ ಒಂದೊಂದು ಸಾಯಿಬಾಬಾ ಅವರು ದೊಡ್ಡ ದೊಡ್ಡ ಅಮೃತ ಶಿಲೆ ವಿಗ್ರಹಗಳಿಟ್ಟಿರ್ತಾರೆ. ಅದು ಕೂಡ ನೋಡಿ ಅವರು ಎಷ್ಟು ಮಹಾನ್ ಚೈತನ್ಯ ಸ್ವರೂಪ ಅಂದರೆ ನೀವು ಕಲ್ಪನೆ ಮಾಡ್ಕೊಳಕ್ಕಾಗದೇ ಇರುವಂತಹ ಒಂದು ಮಹಾನ್ ದತ್ತಾಂಶ ಸಂಭೂತರು. ಈ ಕಲಿಯುಗ ಉದ್ಧಾರಕ್ಕಾಗಿ ಅವತಾರ ತಾಳಿದಂತಹ ಮಹಾ ದತ್ತಾತ್ರೇಯರ ಅವತಾರ ಅವರು, ಆಯಿತಾ.
ಅವರ ತತ್ವಜ್ಞಾನದಲ್ಲಿ, ಆ ಅವಧೂತ ಪರಂಪರೆಯಲ್ಲಿ, ಅವರ ಒಂದು ಸಿದ್ಧಾಂತದಲ್ಲಿ ಭಕ್ತರನ್ನು ಬಾಚಿ ತಪ್ಪಿಕೊಂಡು ಅವರು ಪ್ರೀತಿನ ಹಂಚಿದ್ರು. ಆದರೆ ಅವರು ಸ್ನಾನ ಮಾಡುವಂಥ ಅಗತ್ಯ ಇಲ್ಲ, ಮಡಿ ಅಡುಗೆ ಮಾಡುವಂಥ ಅಗತ್ಯ ಇಲ್ಲ, ನೈವೇದ್ಯ ಮಾಡುವಂಥ ಅಗತ್ಯ ಇಲ್ಲ. ಹೋಟೆಲಿಂದ ಚಾಕ್ಲೇಟು, ಬಿಸ್ಕೆಟು, ಸ್ವೀಟ್ಸನ್ನು ಇಟ್ಟು ನೈವೇದ್ಯ ಮಾಡ್ತಾರೆ, ಅದು ಸಂತೃಪ್ತಿ ಪಡ್ತಾರೆ, ಓಕೆ. ಆದರೆ ಇವರ ಏನು ಲೇಝಿನೆಸ್ಸನ್ನು, ಅಂದರೆ ಇವರ ಸೋಂಬೇರಿತನವನ್ನು ಯಾರು ಇವರ ಮೂಗಿನ ನೇರಕ್ಕೆ ಅದನ್ನು ತಗೊಂಡು ಬಂದು ಸೇರಿಸ್ಕೊಂಡು ಏನೇನೋ ಮಾಡೋ ಅಂತ ಒಂದಿಷ್ಟು ಜನ ಇದ್ದಾರೆ. ಅಂದರೆ ಇವರಿಗೆ ಸ್ನಾನ ಮಾಡೋಕ್ಕಾಗಲ್ಲ, ಮಡಿ ಅಡುಗೆ ಮಾಡೋಕ್ಕಾಗಲ್ಲ, ನಿಯಮ ನಿಷ್ಠೆ ಮಾಡೋಕ್ಕಾಗಲ್ಲ. ಇವನು ನೋಡಿದ್ರೆ ಏನಪ್ಪ ಅಂದರೆ ಸೋಂಬೇರಿ. ಈ ಸೋಂಬೇರಿಯವರು ಏನು ಮಾಡ್ತಾರೆ, ಇವರ ಮೂಗಿನ ನೇರಕ್ಕೆ ಇವರದ್ದೇ ಆದ ಒಂದು ಶಾಸ್ತ್ರಗಳನ್ನ ರೆಡಿ ಮಾಡ್ಕೊತಾರೆ. ಆ ಥರದ್ದೆಲ್ಲ ಎಲ್ಲೂ ಇಲ್ಲ, ಆಯಿತಾ. ತುಂಬ ಚೆನ್ನಾಗಿ ಕಾಣಲಿ ಅಂತ ಹೇಳೋ ಅಂಥ ಯಾವುದೋ ಒಂದು ಶೋ ಪೀಸ್ ಥರ ಇಡೋ ಅಂಥವರಲ್ಲ ಅವರು, ಮಹಾನ್ ದತ್ತಾಂಶ ಸಂಭೂತರು. ಅದಕ್ಕೆ ಅದೇ ರೀತಿ ಗೌರವ ಸಲ್ಲಿಸಬೇಕು. ದೇವತೆಗಳಿಗೆ ಯಾವ ರೀತಿ ನಾವು ಪೂಜೆ ಪುನಸ್ಕಾರಗಳ ಭಕ್ತಿ, ಶ್ರದ್ಧೆ, ಗೌರವ, ಆಚಾರ, ಅನುಷ್ಠಾನದಿಂದ ಪಾಲಿಸ್ತೀವೋ ಅದೇ ರೀತಿಯ ಸಾಯಿನಾಥರಿಗೂ ಪೂಜೆಯನ್ನು ಸಲ್ಲಿಸೋದು ಬಹಳ ಮುಖ್ಯವಾಗಿರೋಂಥ ವಿಚಾರ. ಅವ್ರಿಗೆ ಅದೆಲ್ಲ ಏನೂ ಇಲ್ಲ ಅಂಥೇಳಿ ಈ ಥರ ಎಲ್ಲ ನೀವು ಏನೇನೋ ನಿಮಗಿಷ್ಟ ಬಂದಂತೆಲ್ಲ ಮಾಡ್ತಾ ಹೋದರೆ ಆ ಗುರುವಿನ ಶಾಪಕ್ಕೆ, ಗುರುವಿನ ಕೋಪಕ್ಕೆ ನೀವು ಗುರಿಯಾಗಬೇಕಾಗತ್ತೆ. ಯಾಕಂದರೆ ಗುರುಗಳು ಯಾವಾಗ ಪ್ರಸನ್ನರಾಗಿರ್ತಾರೆ, ಯಾವಾಗ ಕೋಪಿಷ್ಠರಾಗಿರ್ತಾರೆ, ಅವರ ಏನು ಗೂಢಾರ್ಥ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬೆಂಕಿ ನೋಡೋದ್ರಿಂದ ಭಾಳ ಚಂದವಾಗಿ ಕೊಂಡರೂ ಕೂಡ ಮುಟ್ಟಿದ್ರೆ ಸುಡತ್ತೆ. ನಮಗೆ ಹೇಗೆ ಬೇಕು ಹಾಗೆ ನಾವು ಅದು ಬೆಂಕಿಯನ್ನು ಮುಟ್ಟಿ ನಾವು ಅದರ ಜೊತೆಗೆ ಆಟಾಡೋಕ್ಕಾಗಲ್ಲ. ಅಂಥ ಒಂದು ಅಗ್ನಿ ಸ್ವರೂಪದಲ್ಲಿ ಇರುವಂಥ ವ್ಯಕ್ತಿಗಳನ್ನು ನಾವು ಅದೇ ರೀತಿ ಗೌರವಿಸೋದು ಬಹಳನೇ ಮುಖ್ಯ. ಇನ್ನು ಎರಡನೇ ವಿಚಾರ, ಆಫೀಸ್ಗಳಲ್ಲೆಲ್ಲ ಒಂದಿಷ್ಟು ದೇವ್ರ ವಿಗ್ರಹಗಳೆಲ್ಲ ಇಟ್ಟಿರ್ತಾರೆ. ಆಫೀಸ್ಗಳಲ್ಲಿ ಕಳಶ ಇಟ್ಟಿರ್ತಾರೆ. ಯಾವುದೋ ಬಟ್ಟೆ ಅಂಗಡಿಗೆ ಹೋದ್ರೆ ಅಲ್ಲೊಂದು ಕಳಶ ಇಟ್ಟಿರ್ತಾರೆ, ಯಾವುದೋ ಒಂದು ಪಾತ್ರೆ ಅಂಗಡಿಗೆ ಹೋದ್ರೆ ಕಳಶ ಇಟ್ಟಿರ್ತಾರೆ, ಜ್ಯುವೆಲರಿ ಶಾಪಲ್ಲಿ ಕಳಶ ಇಟ್ಟಿರ್ತಾರೆ, ಅಲ್ಲೊಂದು ದೇವ್ರ ವಿಗ್ರಹ ಇಟ್ಟಿರ್ತಾರೆ, ದೇವರು ಮನೆಯೇ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಏನಿದ್ರು ಕೂಡ ಫೋಟೋಗಳನ್ನು ಹಾಕ್ಕೊಳ್ಳಿ, ದೊಡ್ಡ ದೊಡ್ಡ ಫೋಟೋಗಳನ್ನ ಬೇಕಾದರೆ ಹಾಕ್ಕೊಳ್ಳಿ, ನಿಮಗೆ ಭಾಳ ಚೆನ್ನಾಗಿ ಕಾಣಬೇಕು ಅನ್ನೋದೆಲ್ಲ ಇರುತ್ತೆ. ಯಾಕಂದರೆ ಒಂದು ಜನಾಕರ್ಷಣೆಗೋಸ್ಕರವಾಗಿ ಜನಗಳಿಗೆ ಚೆನ್ನಾಗಿ ಕಾಣಬೇಕು, POP ವರ್ಕ್ಗಳು ಬೇಕಾದಂಗೆ ಮಾಡಿಸಿ ದೊಡ್ಡ ದೊಡ್ಡ ಫೋಟೋಗಳು ಬೇಕಾದರೆ ಹಾಕ್ಕೊಳ್ಳಿ. ಆದರೆ ಲೋಹದ ವಿಗ್ರಹಗಳನ್ನು ಮಾತ್ರ ಇಟ್ಟು ಪೂಜೆ ಮಾಡೋದು ಸಮಂಜಸವಲ್ಲ. ಯಾಕಂದರೆ ವ್ಯಾಪಾರಕ್ಕೆ ಅಂತ ಬಂದಾಗ, ಅದು ವ್ಯಾಪಾರದ ಸ್ಥಳ ಅಂತ ಬಂದಾಗ ಯಾರೆಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಎಲ್ಲರೂ ಬರ್ತಾರೆ ಅಂದರೆ ಚಪ್ಪಲಿ ಹಾಕೊಂಡು ಬರ್ತಾರೆ, ಮುಟ್ಟಾದವ್ರು ಬರ್ತಾರೆ, ನಾನ್ ವೆಜ್ ತಿನ್ಕೊಂಡು ಬರ್ತಾರೆ, ಸಾವಿನ ಮನೆಗೆ ಹೋಗಿ ಬಂದವರು ಬರ್ತಾರೆ, ಸೂತ್ಕವಾದಂಥವರು ಬರ್ತಾರೆ, ಆಯಿತಾ. ಈ ಥರದ್ದೆಲ್ಲ ಬಂದಾಗ ಆ ವಿಗ್ರಹಕ್ಕೆ ಅಪಚಾರವಾಗತ್ತೆ. ಅಪಚಾರವಾದಾಗ ನಿಮಗೇನಾಗತ್ತೆ, ಏಳಿಗೆ ಕುಂಠಿತವಾಗತ್ತೆ. ಅದಕ್ಕೆ ಕಳಶ ಇಡೋದು, ದೇವರ ವಿಗ್ರಹ ಇಡೋದು ವ್ಯಾಪಾರ ವ್ಯವಹಾರದ ಸ್ಥಳಗಳಲ್ಲಿ, ಆಫೀಸ್ಗಳಲ್ಲಿ ಸಮಂಜಸವಲ್ಲ. ಏನು ದೇವರ ಮನೇಲಿ ಮಾತ್ರ ಇರಬೇಕು. ಆ ದೇವರ ಮನೆಗೆ ಹೋಗಬೇಕು ಅಂದರೂ ಕೂಡ ಕೆಲವೊಂದು ಶುದ್ಧಾಚರಣೆಗಳನ್ನ ಪಾಲಿಸಿ ದೇವರ ಮನೆಗೆ ಹೋಗಬೇಕೇ ಹೊರತು ಹೇಗೆ ಬೇಕಾಗಿ ದೇವರ ಮನೆ ಒಳಗೆ ಹೋಗೋದು ಕೂಡ ಸಮಂಜಸವಲ್ಲ. ಈಗೇನು ಗೊತ್ತಾ, ಮಧ್ಯಾಹ್ನ ಒಂದು ಸ್ವಲ್ಪ ಮಟನ್ನು ಚಿಕನ್ನು ತಿಂದುಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ನಿಮಗೆ ಅರ್ಥ ಮಾಡೋದಕ್ಕೆ ಹೇಳೋದು. ಸಾಯಂಕಾಲ ದೇವರ ಮನೆ ಒಳಗೆ ಹೋಗ್ಬೋದಾ ಅಂತ ಎಷ್ಟೋ ಜನ ಕೇಳ್ತಾರೆ. ಇಲ್ಲ, ಸ್ನಾನ ಮಾಡದೆ ನಾನ್ ವೆಜ್ ಮಾಂಸಾಹಾರವನ್ನು ತಿಂದು ದೇವರ ಮನೆ ಒಳಗೆ ಹೋಗೋದು ಕೂಡ ತಪ್ಪು. ಅದು ಒಂದು ಪೂಜನೀಯವಾಗಿರೋದ್ರಿಂದ ಅಲ್ಲಿ ನೀವು ನಿಮ್ಮ ಮನೆಯಲ್ಲೇ ಸಣ್ಣ ಸಣ್ಣ ವಿಚಾರಗಳನ್ನು ಪಾಲಿಸದೇ ಇದ್ದಾಗ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋದಾಗ ಮತ್ತೆ ಇನ್ನೇನು ಪಾಲಿಸ್ತೀರಾ? ಇದು ಮೊದಲನೇ ವಿಚಾರ. ಮನೆಯಲ್ಲೂ ಕೂಡ ನಾನ್ ವೆಜ್ ತಿಂದು ದೇವರ ಮನೆ ಒಳಗೆ ಹೋಗೋದು ತಪ್ಪು. ಇನ್ನು ಎರಡನೇದು, ಅರಳಿ ಮರ ಇರೋ ಕಡೆ, ನಾಗರಕಟ್ಟೆ ಇರೋ ಕಡೆ, ದೇವರ ಗೋಪುರ ಕಾಣೋ ಕಡೆ, ಇದು ಮನೆಗೆ ಮುಂಭಾಗವಾಗಿ ದೇವಸ್ಥಾನ ಕಟ್ಟಿದ್ದಾರೆ, ಲಿಂಗಮುದ್ರೆ ಕಲ್ಲು ಅಂತಾರೆ. ಏನು ಹೇಳಿ, ಲಿಂಗಮುದ್ರೆ ಕಲ್ಲು ಅಂತ. ಇದು ಲಿಂಗಮುದ್ರೆ ಕಲ್ಲಿನ ವಿಚಾರವಾಗಿ ಮುಂದೆ ಒಂದಿನ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆ ಲಿಂಗಮುದ್ರೆ ಕಲ್ಲಿದೆ ಅಂದರೆ ಅದು ನಾನ್ ವೆಜ್ ತಿನ್ನೋ ಅಂಥ ಒಂದು ಕುಟುಂಬದವ್ರು ಇದ್ದಾರೆ ಅಂದರೆ ಯಾವ ಕಾಲಕ್ಕೂ ಏಳಿಗೆ ಆಗಲ್ಲ. ಅರಳಿ ಮರ, ಮತ್ತಿನ್ನೇನು ಮನೆಗೆ ಒಂದು 2-3 ಮನೆ ಬಿಟ್ಟೆ ಅರಳಿ ಮರ ಇದೆ, ಅರಳಿ ಕಟ್ಟೆ ಇದೆ, ನಾವಲ್ಲಿ ನಾನ್ ವೆಜ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಿಮಗೆ ಏಳಿಗೆ ಆಗಲ್ಲ. ಲಿಂಗಮುದ್ರೆ ಕಲ್ಲಿದೆ ಅಂದರೆ ಏಳಿಗೆ ಆಗಲ್ಲ. ಮನೆ ಪಕ್ಕನೇ ನಿಮಗೆ ನಾಗರಕಟ್ಟೆ ಇದೆ ಅಂದರೆ ಏಳಿಗೆ ಆಗಲ್ಲ. ಅದಕ್ಕೋಸ್ಕರವಾಗಿ ಆ ಮನೆ ಬೇರೆಯವ್ರಿಗೆ ಕೊಡಬೇಕು, ಇಲ್ಲ ಬಿಟ್ಟು ನೀವು ಬೇರೆ ಕಡೆ ಹೋಗಬೇಕು. ಎಸ್ಪೆಷಲಿ ಲಿಂಗಮುದ್ರೆ ಕಲ್ಲಿರೋ ಕಡೆ ಮಾಂಸಾಹಾರಗಳು ಮಾಡುವಂಥ ಕುಟುಂಬಕ್ಕೆ ಯಾವ ಕಾಲಕ್ಕೂ ಏಳಿಗೆ ಆಗಲ್ಲ. ಅದಕ್ಕೆ ಶುದ್ಧಾಚರಣೆಗಳು, ಆಚಾರ ಅನುಷ್ಠಾನಗಳು ಬಹಳನೇ ಮುಖ್ಯ. ಇದೆಲ್ಲ ಮುಂಚೆಲ್ಲ ನೋಡಿ ಮಾಡಿಯೇ ಮನೆಯೆಲ್ಲ ಕಟ್ತಾ ಇದ್ರು. ಈಗೆಲ್ಲ ಏನೂ ಇಲ್ಲ. ಮುಂಚೆ ಎಲ್ಲೋ ಒಂದು ಕಡೆ ಇರುತ್ತೆ, ಭೂಮಿಯೊಳಗೆ ಹೂತೋಗಿರುತ್ತೆ, ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಏಳಿಗೆ ಆಗ್ತಾ ಇಲ್ಲ, ತಂದಿದ್ದೆಲ್ಲ ಕೈಗೆ ಸಿಗ್ತಾ ಇಲ್ಲ, ಎಲ್ಲ ಲಾಸ್ ಆಗ್ತಿದೆ, ಆಕ್ಸಿಡೆಂಟ್ ಆಗ್ತಿದೆ, ವ್ಯವಹಾರ ಲಾಸ್ ಆಗ್ತಾ ಇದೆ, ಏನೇನೋ ಆಗ್ತಿದೆ. ಮನೆ ವಾಸ್ತು ಸರಿ ಅಂತ ಹೊಡೆದು ಮತ್ತೆ ಹೊಸದಾಗಿ ಕಟ್ತಾರೆ, ಏಳಿಗೆ ಕಾಣಲ್ಲ. ಯಾಕೆ ಅಂದರೆ ಅಲ್ಲಿ ಲಿಂಗಮುದ್ರೆ ಕಲ್ಲಿರುತ್ತೋ, ನಾಗರಕಟ್ಟೆ ಇರುತ್ತೋ, ಅರಳಿ ಮರ ಇರುತ್ತೋ, ಇಲ್ಲ ಯಾವುದೋ ಪುರಾತನವಾಗಿರೋ ದೇವ್ರ ವಿಗ್ರಹ ಇರುತ್ತೋ ಗೊತ್ತಿರಲ್ಲ.
ಇದೆಲ್ಲ ನೋಡಿ ಮಾಡಿ ಮಾಡುವಂಥದ್ದೆಲ್ಲ ಇರುತ್ತೆ. ಇದೇ ಥರ ಒಂದೊಂದು ವಿಚಾರಗಳು ಮುಂದೆ ಮುಂದೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಶ್ರೀ ಸುಪ್ರೀತ್ ಗುರುಜಿ ಫಾಲೋವರ್ಸ್ ಅಂತ ಫೇಸ್ಬುಕ್ಕಲ್ಲಿ ನೋಡ್ತಾ ಹೋಗಿ, ಇಲ್ಲ ಪ್ರತ್ಯಂಗಿರಾದೇವಿ ದೇವಾಲಯ ಶಿವಮೊಗ್ಗ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಇನ್ನಷ್ಟು ವಿಚಾರಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದೀನಿ. ಶಿವಮೊಗ್ಗ ಏರ್ಪೋರ್ಟ್ ಮುಂಭಾಗವೇ ಮಹಾಪ್ರತ್ಯಂಗಿರಾದೇವಿ ಸನ್ನಿಧಾನ ಇದೆ. ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಪ್ರತ್ಯಂಗಿರ ಮೆಣಸಿನಕಾಯಿ ಮಹಾಯಜ್ಞ ನಡೆಯುತ್ತೆ. ಯಾವುದೇ ರೀತಿಯ ವಾಮಾಚಾರ, ಮಾಟಮಂತ್ರ, ಶತ್ರುಕಾಟ, ಭೂತ ಪ್ರೇತ ಪಿಶಾಚಿಗಳ ತೊಂದರೆ ತಪ್ಪತ್ತರಿಗೆ ಪ್ರತ್ಯಂಗಿರ ಮಹಾಯಜ್ಞದಿಂದ ಪರಿಹಾರ ಸಿಗುತ್ತೆ. ಇಂಥ ಒಂದು ಮಹಾಯಜ್ಞದಲ್ಲಿ ಭಾಗವಹಿಸಿ ನಿಮ್ಮ ಕರ್ಮವನ್ನು ಕಳ್ಕೊಂಡು ಈ ಮಹಾಯಜ್ಞದಿಂದ ವಿಶ್ವಕ್ಕೆ ಮಂಗಳವಾಗಲಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಗಂಗಮ್ಮ ಅಂತ ಹೇಳಿ ನಾಗಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಗುರುಜಿ ಇದ್ದಾರೆ ಅಮ್ಮ, ಮಾತಾಡಿ. ಗುರುಜಿ, ಹೇಳಿ ಅಮ್ಮ. ನಾವು ಮದ್ವೆ ಆದಾಗ್ಲಿಂದ ಒಂಥರ ನೆಮ್ಮದಿನೇ ಇಲ್ಲ ಗುರುಜಿ. ನಮ್ಮನೆಯವರು ಕೆಲಸ ಮಾಡ್ಲಿಲ್ಲ. ಇವಾಗ ನನ್ ಮಗನು ಅದೇ ರೀತಿ ಆಗ್ಬಿಟ್ಟಾನೆ. ಮಗ್ಳೂ ತೊಂದ್ರೆ, ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟದೆ ಗುರುಜಿ. ಏನ್ ಕಾರಣ ಅಂತ ಗೊತ್ತಾಗಿಲ್ಲ. ಯಜಮಾನ್ರು ಏನಮ್ಮ ಹೆಸರು ಮತ್ತೆ ಏನು ಉದ್ಯೋಗ ಮುಂಚೆ ಮಾಡ್ತಾರೆ? ಗಂಗಮ್ಮ ನನ್ನ ಹೆಸರು. ನಮ್ಮ ಮನೆಯವ್ರ ಹೆಸರು ಶಿವರಾಜು ಅಂತ ಗುರುಜಿ. ಆಮೇಲೆ ನನ್ ಮಗನ ಹೆಸರು ದೇವ್ರ ಹೆಸರು ಕಟ್ಟಿದೀವಿ, ಕೋಡಿಲಿಂಗೇಗೌಡ ಅಂತ. ನನ್ ಮಗಳ ಹೆಸರು ಮಂಜುಳಾ ಅಂತ. ಅವಳಿಗೂ ಮದ್ವೆ ಮಾಡ್ದು, ಅವಳದು ಏನೋ ಪ್ರಾಬ್ಲಮ್. ಆಮೇಲೆ ಇಲ್ಲಿ ಮಗ ನೋಡಿದ್ರೆ ಕೆಲ್ಸನೇ ಮಾಡಲ್ಲ ಗುರುಜಿ. ನೆಮ್ಮದಿ ಇಲ್ಲ ಗುರುಜಿ ಮನೇಲಿ. ನಿಮ್ಮ ಹೆಸರಿನ ಮೇಲೆ ನೀವು ಹೇಳ್ತಿರೋದು ನೋಡಿದ್ರೆ ಸ್ವಲ್ಪ ಯಾಕೋ ನಮಗೆ ನೆಗೆಟಿವ್ ವೈಬ್ರೇಷನ್ಸ್, ಮಾಂತ್ರಿಕದಂಥ ಪ್ರಯೋಗ ಆಗಿದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಏನೋ ದೇವರಿಗೆ ಬಾಯ್ಕಟ್ಟಾಗಿದೆ, ನಿಮಗೆ ಏಳಿಗೆ ಕುಂಠಿತವಾಗಿದೆ, ಮುಖ ಕಟ್ಟಾಗಿದೆ ಅಂತ. ಸೊ ಸಾಧ್ಯವಾದರೆ ಒಂದ್ಸತಿ ಮಹಾಪ್ರತ್ಯಂಗಿರಾದೇವಿ ಸನ್ನಿಧಾನದಲ್ಲಿ ಒಂದ್ಸತಿ ಭೇಟಿ ಕೊಟ್ಟು ಅಲ್ಲಿ ನಡೆಯುವಂಥ ಮೆಣಸಿನಕಾಯಿ ಮಹಾಯಜ್ಞದಲ್ಲಿ ಭಾಗವಹಿಸಿ ಮತ್ತು ನನಗೆ ನೇರ ಭೇಟಿ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಕಾಲಭೈರವರ ದೇವಾಲಯದಲ್ಲಿ ಪ್ರತಿ ಭಾನುವಾರಗಳು ಬೂದು ಕುಂಬಳಕಾಯಿ ನಿವಾಳಿಸಿಕೊಂಡು ಅದರಲ್ಲಿ ದೀಪ ಮಾಡಿ, ಕಟ್ ಮಾಡಿ ಬೂದು ಕುಂಬಳಕಾಯಿನ ದೀಪ ಮಾಡಿ ರಾಹುಕಾಲದಲ್ಲಿ ಹಚ್ತಾ ಬನ್ನಿ. ಭಾನುವಾರದ ರಾಹುಕಾಲ 21 ರಾಹುಕಾಲದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಕಾಲಭೈರವರನ್ನು. ನಿಮಗೆ ಆದಷ್ಟು ಏಳಿಗೆ ಬರುತ್ತೆ. ಕಾಲಭೈರವರಿಗೆ ಪ್ರಾರ್ಥನೆ ಮಾಡಿಕೊಂಡು ಕಪ್ಪು ನಾಯಿಗೆ ಊಟ ಹಾಕ್ತಾ ಬನ್ನಿ. ಕಾಲಭೈರವ ಅಷ್ಟಕ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೇದು ಕಾಣೋದಕ್ಕೆ ದಾರಿ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಇನ್ನು ಗುರುಜಿ, ನೀವು ಹೇಳ್ತಾ ಇದ್ರಿ ದೇವಸ್ಥಾನಗಳ ಆಪೋಸಿಟ್ ಮನೆ ಇರಬಾರ್ದಾ ಅಥವಾ ಪಕ್ಕದಲ್ಲಿ ಇರಬಾರ್ದಾ, ಜೊತೆಗೆ ಅರಳಿ ಮರದ ಒಂದು ನೆರಳು ಏನಿದೆ ಮನೆ ಮೇಲೆ ಬೀಳಬಾರ್ದು ಅಂತ ಹೇಳ್ತಾರೆ, ಅದು ನಿಜನಾ? ಹೌದಮ್ಮ. ಯಾಕಂದರೆ ಮನೆ ಅಂತ ಬಂದಾಗ, ಅದರಲ್ಲೂ ಸಂಸಾರಸ್ಥರ ಮನೆ ಅಂತ ಬಂದಾಗ ಅಲ್ಲಿ ಎಲ್ಲದೂ ಕೂಡ ಇರುತ್ತೆ. ಇಲ್ಲ ಅವ್ರು ಏನೋ ಒಂದು ಸಂಪ್ರದಾಯಕ್ಕೆ ಸೇರಿದ್ದಾರೆ, ಅವ್ರ ಮನೇಲಿ ಏನೋ ನಾನ್ ವೆಜ್ ಮಾಡಲ್ಲ, ಅವರೇನೋ ದೇವಸ್ಥಾನದ ಹೆಚ್ಚಿನ ಪೂಜೆ ಮಾಡ್ಕೊಂಡೆಲ್ಲ ಹೋಗ್ತಾರೆ ಅಂದರೆ ಅದೊಂಥರ. ಮನೇಲಿ 3-4 ಜನ ಹೆಣ್ಮಕ್ಳು ಇರ್ತಾರೆ, ಆಮೇಲೆ ಸಂಸಾರ ಜೀವನ ಇರುತ್ತೆ, ಸಣ್ಣ ಸಣ್ಣ ಮಕ್ಕಳು ಇರ್ತವೆ, ಮನೆ ಸಣ್ಣದಾಗಿರುತ್ತೆ, ಅಲ್ಲಿ ನಾವೆಲ್ಲ ಒಂದು ನಾನ್ ವೆಜ್ ಅಡುಗೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಇದ್ದಾಗ ಈ ಮನೆ ಪಕ್ಕದಲ್ಲಿ ಈ ಥರ ರೋಡ್ ಕುತ್ತು ಅಂತ ಬರುತ್ತೆ, ದೇವಸ್ಥಾನದ ಕುತ್ತು ಅಂತ ಬರುತ್ತೆ. ಏನಿದೆ ರೋಡ್ ಕುತ್ತು, ದಾರಿ ಕುತ್ತು, ಅದೆಲ್ಲ ಒಂದೊಂದು ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಏನು ಅನ್ನೋ ಪ್ರಶ್ನೆಗೆ, ಮನೆ ಎದುರು ಭಾಗವೇ ಒಂದು ದೇವಸ್ಥಾನ ಇದೆ, ಇಲ್ಲ ಫಸ್ಟ್ ಫ್ಲೋರಲ್ಲಿ ಇರ್ತಾರೆ. ಆ ಬಾಗಿಲು ತೆಗೆದ ತಕ್ಷಣ ಅಲ್ಲಿ ಯಾವುದೋ ದೂರದ ದೇವಸ್ಥಾನದ ಗೋಪುರ ಇವ್ರ ಮನೆ ಬಾಗಿಲಿಗೆ ಕರೆಕ್ಟಾಗಿ ಕಾಣುತ್ತೆ. ಗೊತ್ತಾದ್ರೆ ನಿಮಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರು ಮನೆ ಇರ್ತಾರೆ. ಆ ಪಕ್ಕದ ಯಾವುದೋ ರೋಡಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಗೋಪುರ ಇವ್ರ ಮನೆ ಬಾಗಿಲಿಗೆ ಕರೆಕ್ಟಾಗಿ ಕಾಣುತ್ತೆ, ಆ ಗೋಪುರದ ಕಳಶ. ಅವಾಗ ಇವ್ರ ಮನೆಗೆ ಏಳಿಗೆ ಆಗಲ್ಲ. ಅದಾದ ಮೇಲೆ ಮನೆಗೆ 3 ದಾರಿ ಸೇರೋ ದಾರಿಯಲ್ಲಿ ಅಲ್ಲೊಂದು ಮನೆ ಕಟ್ಟಿರ್ತಾರೆ. ಆ ಮನೆಗೆ ನೇರವಾಗಿ ಹಿಂಗೆ ರೋಡ್ ಇರುತ್ತೆ. ದಕ್ಷಿಣಕ್ಕೆ ರೋಡ್ ಇದ್ದರೆ ಆ ಮನೆ ಯಾವತ್ತೂ ಸಾವೇ. ಅದಾದಮೇಲೆ ಸಾವು ಅಂದರೆ ಯಾರೂ ಸ್ಥಿರವಾಗಿರಲ್ಲ. ಬಂದ ತಕ್ಷಣ ಯಾರೊಬ್ಬರು ಹೊರಟೋಗ್ತಾರೆ ದೂರದಲ್ಲಿ, ಮತ್ತು ಅವ್ರು ಖಾಲಿ ಮಾಡ್ಕೊಂಡು ಹೋಗ್ತಾರೆ, ಮತ್ತಿನ್ನು ಯಾರೊಬ್ಬರು ಬರ್ತಾರೆ, ಅವರಿಗೂ ಏಳಿಗೆ ಆಗಲ್ಲ. ಹೀಗೆ ಮನೆ ಒಂಥರ ಪಾಳು ಬಿದ್ದಂಗೆ ಆಗ್ಬಿಡುತ್ತೆ. ಕೋಟಿಗಟ್ಟಲೆ ಮನೆ ಕಟ್ಟಿದ್ರು ಕೂಡ ಪಾಳು ಬಿದ್ದಂಗೆ ಆಗುತ್ತೆ. ಅಂದರೆ ರೋಡ್ ಕುತ್ತು 3 ದಾರಿ ಸೇರೋ ಜಾಗದಲ್ಲಿ ಮನೆ ಇರುತ್ತೆ. ಆ ಬಾಗಿಲಿಗೆ ಎದುರುಗಡೆನೇ ಒಂದು ರೋಡ್ ಹಿಂಗೆ ಎದುರುಗಡೆನೇ ಹೋಗುತ್ತೆ, ರೋಡ್ ಕುತ್ತು ಅಂತಾರೆ. ಇತ್ತೀಚೆಗೆ ಸೈಡ್ ಗಣಪತಿ ಇಡೋದು ಅಂತೆಲ್ಲ ಇಡ್ತಾರೆ. ಹಾಗಾದರೆ ದೃಷ್ಟಿ ಗಣಪತಿಯಲ್ಲಿ ಏನು, ಅದು ಗಣಪತಿ ಇಟ್ಟರೆ ಒಳ್ಳೇದಾಗತ್ತಾ, ಅದೆಲ್ಲ ತಿಳಿಯೋಣ. ಮೊದಲ ವಿಚಾರ ಏನು, ಈ ನಾಗರ ಕಲ್ಲು ಇಡಬಾರ್ದು, ಆಯಿತಾ. ಲಿಂಗಮುದ್ರೆ ಕಲ್ಲು ಇದ್ದರೆ ಎಷ್ಟೋ ತೆಗೆಸ್ಬಿಡೋಣ ಅಂತಾರೆ. ಲಿಂಗಮುದ್ರೆ ಕಲ್ಲು ತೆಗೆಸಿದ್ರೆ ಇಡೀ ನಿಮ್ಮ ಜೀವನವೇ ಸಂಕಷ್ಟದಲ್ಲಿ ಸಿಕ್ಕಾಕೊಡುತ್ತೆ. ಅದು ಸ್ವಯಂಭೂವಾಗಿ ಬಂದಿರುತ್ತೆ ಲಿಂಗಮುದ್ರೆ ಕಲ್ಲು. ಆ ಲಿಂಗಮುದ್ರೆ ಕಲ್ಲು ಇದ್ದ ಕಡೆ ನೀವೇ ಜಾಗ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಬೇಕು. ಇನ್ನು ಚೌಡೇಶ್ವರಿ ಸಂಚಾರ ಇದೆ, ಮುನೀಶ್ವರ ಸಂಚಾರ ಇದೆ. ಆಲದ ಮರದಲ್ಲಿ ಮೇಲಿಂದ ಕೆಳಗೆ ತನಕ ಬೇರು ಇಳಿಬಿಟ್ಟಿರುತ್ತೆ ಅಂತ ಆಲದ ಮರ ಇರೋ ಪಕ್ಕದಲ್ಲೇ ನಾವು ಮನೆ ಇದ್ದೀವಿ. ಆ ಆಲದ ಮರದ ಬೇರೆಲ್ಲ ಮನೆ ಒಳಗೆ ಬಂದುಬಿಟ್ಟಿದೆ ಗುರುಜಿ, ನೀರು ಸಂಪು ಟ್ಯಾಂಕ್ ಒಳಗೆಲ್ಲ ಬಂದುಬಿಟ್ಟಿದೆ ಆಲದ ಮರದ ಬೇರು ಅಂತಾರೆ. ಆ ಮನೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿಮೆ ಮಾಡಿದ್ರು ಕೂಡ ನಿಮಗೆ
ಏಳಿಗೆ ಆಗಲ್ಲ. ಯಾಕಂದರೆ ಮುನೀಶ್ವರನ ಸಂಚಾರ ಇರುತ್ತೆ. ಏನೋ ಮನೆ ಹಿಂದ್ಗಡೆ ಒಂದು ಕಲ್ಲಿದೆ, ಆ ಕಲ್ಲೇನೋ ಚೌಡೇಶ್ವರಿ ಅಂತಾರೆ, ಅದನ್ನೇನೋ ತೆಗ್ದಾಕ್ಬಿಟ್ವಿ, ಮನೆ ಕಟ್ಸ್ಬಿಟ್ಟಿದ್ದೀವಿ, ನಮಗೆ ಒಳ್ಳೇದಾಗತ್ತ ಅನ್ನೋ ಪ್ರಶ್ನೆಗೆ ಅದು ಕೂಡ ನಿಮಗೆ ಏಳಿಗೆ ಆಗಲ್ಲ. ಎಷ್ಟೇ ದುಡಿದ್ರು, ಎಷ್ಟೇ ಕಷ್ಟಪಟ್ಟರು, ಏನೇ ಶ್ರಮಪಟ್ಟರು, ಎಷ್ಟು ಕೋಟಿ ದುಡ್ಡು ಬಂದರೂ ಕೂಡ ನಿಮಗೆ ಏಳಿಗೆ ಅನ್ನೋದು ಕಾಣಲ್ಲ. ಅದಾದಮೇಲೆ ಈ ಮನೆ ಅಕ್ಕಪಕ್ಕದಲ್ಲೇ ದೇವಸ್ಥಾನಗಳಿರುತ್ತೆ, ಅವ್ರಿಗೂ ಕೂಡ ಏಳಿಗೆಗಳು ಕಾಣಲ್ಲ. ಯಾಕಂದರೆ ಆ ಗೋಡೆ ನಿಮ್ಮ ಗೋಡೆ ಅಟ್ಯಾಚ್ ಆಗಿದ್ದರೆ, ದೇವಸ್ಥಾನದ ಗೋಡೆಗಳು ದೇವಸ್ಥಾನ ಅಕ್ಕಪಕ್ಕದಲ್ಲಿ, ದೇವಸ್ಥಾನ ಮುಂಭಾಗದಲ್ಲಿ, ದೇವಸ್ಥಾನ ಹಿಂಭಾಗದಲ್ಲಿ ನೀವು ಇದ್ದೀರಾ ಅಂದರೆ ಅದು ನೋಡಿ ಕರೆಕ್ಟಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಏಳಿಗೆ ಆಗಲ್ಲ. ಮಹಾವಿಷ್ಣುವಿನ ಮುಂಭಾಗದಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ, ಮತ್ತು ಈಶ್ವರನ ಮುಂಭಾಗದಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಶ್ವರನಾಗಿರ್ಬೋದು, ಶಿವನಾಗಿರ್ಬೋದು, ಶಕ್ತಿ ಆಗಿರ್ಬೋದು, ಇಂಥ ಒಂದು ದೇವಸ್ಥಾನಗಳಿಗೆ ಹತ್ತಿರವಾಗಿ ನಾವು ಇದ್ದೀವಿ ಅಂದರೆ ಆದಷ್ಟು ಯೋಚನೆ ಮಾಡಬೇಕು. ಅಲ್ಲಿ ಸೈಡ್ ತೊಗೊಬೇಕು ಅಂದರೆ, ಇಲ್ಲ ಮನೆ ಕಟ್ಟಬೇಕು ಅಂದರೆ, ಇಲ್ಲ ಇರೋ ಮನೆಯೇ ಹೆಂಗೆ ಸರಿ ಮಾಡ್ಕೊಳ್ಳೋದು ಅನ್ನೋದಾದ್ರೂ ನೀವು ಎಲ್ಲ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಸರಿ ಮಾಡ್ಕೊಳ್ಳೋ ಅಂಥದ್ದು ಮಾಡಬೇಕು. ಮನೆ ಒಳಗಡೆನೂ ಕೆಲವೊಂದು ವಿಚಾರಗಳಿದೆ, ಮನೆ ಹೊರಗಡೆನೂ ಕೆಲವೊಂದು ವಿಚಾರಗಳಿದೆ. ಇನ್ನು ಮನೆ ಕಟ್ಟೋ ಸಂದರ್ಭದಲ್ಲಿ ಆಲದ ಮರ ಹಾಕಿ ಹೊಸಲು ಮಾಡಿಬಿಟ್ಟಿದ್ದಾರೆ, ಬೇವಿನ ಮರ ಹಾಕಿ ಹೊಸಲು ಮಾಡಿದ್ದಾರೆ, ಈ ಥರದ್ದೆಲ್ಲ ಹೇಳ್ತಾರೆ. ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ತೊಗೊಂಬಂದು ಹಾಕ್ತಾರೆ ಮನೆ ಕಟ್ಟಬೇಕಾದ್ರೆ. ರೋಸ್ ವುಡ್ ಎಲ್ಲ ಹಾಕೋಕ್ಕಾಗಲ್ಲ, ಟೀಕ್ ವುಡ್ ಹಾಕೋಕ್ಕಾಗಲ್ಲ, ಬೇವಿನ ಮರ ಒಳ್ಳೇದು ಹಾಕಿ, ಹಲಸಿನ ಮರ ಒಳ್ಳೇದು ಹಾಕಿ ಅಂತಾರೆ. ಇಲ್ಲ ಔದುಂಬ ವೃಕ್ಷ ಅಂತ ಹತ್ತಿ ಮರ ಹಾಕಿ ತುಂಬ ಬಲವಾಗಿರುತ್ತೆ, ಹುಳ ಹಿಡಿಯೆಲ್ಲ ಹಾಕಿ ಅಂತಾರೆ. ಈ ಥರ ಎಲ್ಲ ನೀವು ಬೇವಿನ ಮರ, ಹಲಸಿನ ಮರ, ಆಮೇಲೆ ಔದುಂಬರ ವೃಕ್ಷ ಈ ಥರದ್ದೆಲ್ಲ ನೀವು ಮನೆ ಬಾಗಿಲಿಗೆ ಹಾಕಿದ್ದೀರಾ ಅಂದರೆ, ಆ ಮನೆ ಬಾಗಿಲುಗಳು, ಕಿಟಕಿಗಳು ಬಳಸಿದಿರಂದರೆ ಯಾವತ್ತಿಗೂ ನಿಮಗೆ ಏಳಿಗೆ ಆಗಲ್ಲ. ಬೇವಿನ ಮರದ ಬಾಗಿಲು ಕಿಟಕಿಗಳು ಏನಾದರೂ ಮಾಡಿಸಿದ್ರಂದರೆ ಆ ಮನೇಲಿ 24 ಗಂಟೆ ಹೆಣ್ಮಕ್ಳುಗಳಿಗೆ ರೋಗ, ಹೆಣ್ಮಕ್ಳುಗಳಿಗೆ ಜೀವಕಂಟಕ, ಹೆಣ್ಮಕ್ಳುಗಳಿಗೆ ಯಾವತ್ತಿಗೂ ಗರ್ಭಕೋಶದ ಸಮಸ್ಯೆಗಳು, ಇಲ್ಲ ಜೀವಕಂಟಕ ಆಗಿ ಹೋಗೇ ಬಿಡ್ತಾರೆ. ಇಲ್ಲ 24 ಗಂಟೆ ಜಗಳ 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 ಕಿರಿಕಿರಿಗಳಾಗಿ ಅವರು ದೂರ ಆಗಿಬಿಡ್ತಾರೆ, ಸಂಸಾರ ಜೀವನ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಬೇವಿನ ಮರದ ಬಾಗಿಲು, ಕಿಟಕಿ, ವಾಸ್ಕಲ್ಲುಗಳನ್ನು ಯಾವ ಕಾಲಕ್ಕೂ ಮನೆಗಳಿಗೆ ಮಾಡ್ಸೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಆ ಥರದ್ದು ಏನಾದರೂ ಇದೆ ಅಂದರೆ ಅದನ್ನು ತೆಗೆದು ಹಾಕಿ ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಊರೆಲ್ಲ ತಿರುಗಿ ಎಷ್ಟೋ ಪೂಜೆ, ಎಷ್ಟೋ ಪುನಸ್ಕಾರ, ಯಾವುದೋ ದೇವಸ್ಥಾನ, ಯಾವುದೋ ಹೋಮ ಎಲ್ಲ ಮಾಡ್ಕೊಂಡು ಬರ್ತೀರಾ, ಅಲ್ಲೆಲ್ಲ ಹೋದರೆ ಒಳ್ಳೇದಾಗತ್ತೆ ಅನ್ನೋ ಪ್ರಶ್ನೆಕ್ಕಿಂತ ಜಾಸ್ತಿ ಆ ದೋಷ ನಿಮ್ಮ ಮನೆ, ನಿಮ್ಮ ಬುಡದಲ್ಲೇ ಇರುತ್ತೆ. ಆ ಬುಡದಲ್ಲಿರೋವಂಥ ದೋಷ, ಬುಡದಲ್ಲೇ ಇರೋವಂಥ ಸಮಸ್ಯೆನ ಫಸ್ಟು ನೀವು ಪರಿಹಾರ ಮಾಡಿಕೊಂಡಲ್ಲೇ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಪಕ್ಕದಲ್ಲೇ, ನಿಮ್ಮ ಜೀವನದಲ್ಲೇ ಪ್ರತಿನಿತ್ಯ ನಿಮ್ಮ ಒಟ್ಟಿಗೆ ಅಂಟ್ಕೊಂಡಿರೋದನ್ನು ನೀವು ತೆಗೆದಲ್ಲೇ ನೀವೆಲ್ಲೋ ಹೋಗಿ ಏನೋ ಪರಿಹಾರ ಮಾಡ್ಕೊಂಡು ಬರ್ತೀವಿ ಅದರದ್ದು ಆಗಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ನೀವು ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡು, ಇದೆಲ್ಲ ಏನು ಕೋಟಿಗಟ್ಟಲೆ ದುಡ್ಡು ಖರ್ಚಾಗಲ್ಲ, ಇದಕ್ಕೆ ಸಣ್ಣ ಸಣ್ಣ ವಿಚಾರ ಅರ್ಥ ಮಾಡ್ಕೊಂಡು ಪಾಲಿಸ್ಬೇಕಷ್ಟೇ. ಪಾಲಿಸಿದಾಗ ನಿಮಗೆ ಫಲ ಸಿಗೋದಕ್ಕೆ ದಾರಿ ಆಗುತ್ತೆ. ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ಭಾಳ ಮುಖ್ಯವಾಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕು. ಅದಕ್ಕೋಸ್ಕರ ಪರಿಶೀಲನೆ ಹಾಕದೇ ಹಾಕ್ತೀರ ಮರ, ಸ್ವಲ್ಪ ನೋಡಿ ಮಾಡಿ ಒಳ್ಳೇದೇ ಹಾಕ್ಬೋದಲ್ವ. ಬೇವಿನ ಮರ ಯಾಕೆ ಹಾಕಬೇಕು? ಸಾಕ್ಷಾತ್ ಅಮ್ಮನವರೇ ಅದ್ರಲ್ಲಿ ವಾಸವಾಗಿರ್ತಾರೆ, ಹೌದಾ? ಬೇವಿನ ಮರದಲ್ಲಿ. ಔದುಂಬ ವೃಕ್ಷ ಅಂದರೆ ಹತ್ತಿ ಮರ, ಸಾಕ್ಷಾತ್ ಅದರಲ್ಲಿ ದತ್ತಾತ್ರೇಯರೇ ವಾಸವಾಗಿರ್ತಾರೆ. ಅಂಥ ಮರಗಳನ್ನು ತಂದು ನೀವು ಕಿಟಕಿ ಬಾಗಿಲನ್ನು ಹಾಕ್ಕೊಂಡಾಗ ಮರ ಕಡಿದ್ರೇ ಪಾಪ. ಇನ್ನು ಕಡಿದು ಮತ್ತೆ ನೀವು ಕಿಟಕಿ ಬಾಗಿಲು ಮಾಡಿಕೊಂಡ್ರೆ ಇನ್ನಷ್ಟು ದೋಷಗಳು ಬರುತ್ತೆ ನಿಮಗೆ. ಅದಕ್ಕೋಸ್ಕರ ತೆಂಗಿನ ಮರ ಕಡಿಬೇಡಿ, ವಂಶಾಭಿವೃದ್ಧಿ ಆಗಲ್ಲ ನಿಮಗೆ. ತೆಂಗಿನ ಮರ ಎಷ್ಟು ಕಡಿತೀರೋ ನಿಮಗೆ ವಂಶ ಮುಂದುವರಿಯಲ್ಲ. ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳಿದೆ, ಮುಂದೆ ಮುಂದೆ ಹೇಳೋಣ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೇಳ್ತಾ ಹೋಗ್ತಾ ಇದ್ದೀನಿ. ಶ್ರೀ ಮಹಾಪ್ರತ್ಯಂಗಿರಾದೇವಿ ದೇವಾಲಯ ಶಿವಮೊಗ್ಗ ಮತ್ತು ಶ್ರೀ ಸುಪ್ರೀತ್ ಗುರೂಜಿ ಫಾಲೋವರ್ಸು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೂ ಕೂಡ ಶ್ರೀ ಪ್ರತ್ಯಂಗಿರಾದೇವಿ ದೇವಾಲಯ ಶಿವಮೊಗ್ಗ ಸರ್ಚ್ ಮಾಡಿ, ಗೂಗಲ್ ಮಾಡಿ, ಇನ್ನಷ್ಟು ವಿಚಾರನ ತಿಳಿಸ್ತಾ ಇದ್ದೀನಿ. ಪಾಲಿಸಿ. ಅಮಾವಾಸ್ಯೆ ಪೌರ್ಣಮಿ ನಡೆಯುವಂಥ ಪ್ರತ್ಯಂಗಿರ ಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸಿ. ಮಹಾಯಾಗದಿಂದ ಇಡೀ ವಿಶ್ವಕ್ಕೆ ಮಂಗಳವಾಗಲಿ. ಓಕೆ ಗುರೂಜಿ, ಇನ್ನು ಪೂಜೆ ಪುನಸ್ಕಾರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಪೂಜೆ ಪುನಸ್ಕಾರ ಯಾವ ರೀತಿ ಮಾಡಬೇಕು, ಹೇಗೆ ದೀಪ ಹಚ್ಚಬೇಕು, ಯಾವ ದಿಕ್ಕಿನಲ್ಲಿ ಹಚ್ಚಿದ್ರೆ ಒಳ್ಳೆಯದು, ಯಾವ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು, ಇದೆಲ್ಲದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಗುರೂಜಿಯವರನ್ನ ನೇರ ಭೇಟಿ ಮಾಡಬೇಕು ಅಂತಂದರೆ ಭಾನುವಾರ ಮಾತ್ರ ಅವರು ಅವೈಲಬಲ್ ಇರ್ತಾರೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಗುರೂಜಿಯವರನ್ನ ಭೇಟಿ ಮಾಡಬಹುದು. ಜೊತೆಗೆ ಶ್ರೀ ಪ್ರತ್ಯಂಗಿರಾ ದೇವಿ ಒಣಮೆಣಸಿನಕಾಯಿ ಯಾಗ ಕೂಡ ಇರುತ್ತೆ. ಆ ಯಾಗದಲ್ಲಿ ನೀವು ಭಾಗವಹಿಸಬಹುದು. ಆ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಈ ರೀತಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ತಾ ನಾಳೆ ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.